ಒಂದು ಕ್ಷಣ ನಾನು ಸ್ತಂಭೀಭೂತನಾಗಿದ್ದೆ. ಶಾಲೆಯಿಂದ ಮಕ್ಕಳು ಗುಂಪು ಗುಂಪಾಗಿ ಹೊರಬರುತ್ತಾರೆ. ಸಾಮಾನ್ಯವಾಗಿ ನಿಲೋಫರ್ ಹೊರಬರುವಾಗ ಹಿಮವಂತನನ್ನು ಕರೆದುಕೊಂಡೇ ಬರುತ್ತಿದ್ದಳು ಲ್ಯಾವಿಯ ಟೊಯೋಟಾ ಕಡೆಗೆ. ಆದರೆ ಅವತ್ತು ಅವಳು ಒಬ್ಬಳೇ ಬಂದಿದ್ದಳು. ಅದ್ಯಾರೋ ಮಲಯಾಳಿ ಹೆಂಗಸಂತೆ. ಶಾಲೆ ಬಿಡೋದಕ್ಕೆ ಕೆಲವೇ ನಿಮಿಷಗಳ ಮುಂಚೆ ಬಂದು ಐಡೆಂಟಿಟಿ ಕಾರ್ಡ್ ತೋರಿಸಿದಳಂತೆ. ಹೌಸ್ ಮೇಡ್ ಆಫ್ ಕರ್ನಲ್ ಪೂಣಚ್ಚ. ನಾನು ಕರ್ನಲ್ ಪೂಣಚ್ಚ ಅವರ ಮನೆಯಲ್ಲಿ ಗವರ್ನಸ್. ಇನ್ನು ಮೇಲೆ ಮಗುವನ್ನು ಕರೆದೊಯ್ಯಲು ನಾನೇ ಬರುತ್ತೇನೆ. ನೋಡಿ, ಕರ್ನಲ್ ಸ್ವತಃ ತಮ್ಮ ಶೂಟಿಂಗ್ ಸೆಂಟರ್ನ ಗಾಡಿ ಕಳಿಸಿದ್ದಾರೆ. ಬೇಕಾದರೆ ಕರ್ನಲ್ ಜೊತೆಗೆ ಮಾತನಾಡಿ ಅಂದವಳು ಯಾವುದೋ ನಂಬರ್ ಡಯಲ್ ಮಾಡಿ ಕೊಟ್ಟಿದ್ದಾಳೆ. ಶಾಲೆಯವರಿಗೆ ನನ್ನದೇನು ದನಿಯ ಪರಿಚಯವಿತ್ತಾ? ಯು ಕ್ಯಾನ್ ಸೆಂಡ್ ದ ಚೈಲ್ಡ್ ಅಂದಿದೆ ಆಚೆಯ ದನಿ. ಬಂದ ಮಲಯಾಳಿ ಹೆಂಗಸು ಶಾಲೆಯ ರಿಜಿಸ್ಟರ್ನಲ್ಲಿ ಸಹಿ ಮಾಡಿ ಹಿಮವಂತನನ್ನು ಎತ್ತಿಕೊಂಡು ಅವನ ಸ್ಕೂಲ್ ಬ್ಯಾಗ್, ಊಟದ ಕ್ಯಾರಿಯರ್ ಮತ್ತು ವಾಟರ್ ಬಾಟಲ್ ಸಮೇತ ಕರೆದೊಯ್ದಿದ್ದಾಳೆ. ಲ್ಯಾವಿ ವಿವರಗಳನ್ನು ಹೇಳುತ್ತಿದ್ದರೆ ನನ್ನ ಬೆನ್ನ ಹುರಿಯಲ್ಲಿ ಕಾಳಿಂಗ ಸರ್ಪದ ವಿಷ ಸರಿದಾಡಿದಂತೆ ಭಾಸವಾಗುತ್ತಿತ್ತು. ಇಂತಹದ್ದೊಂದು ಘಟನೆ ಆಗಬಹುದು ಎಂಬ ಅತಿ ಚಿಕ್ಕ ನಿರೀಕ್ಷೆಯೂ ನನಗೆ ಇರಲಿಲ್ಲ. ಅನಾಲಿಸಿಸ್ ವಿಂಗ್ ತನ್ನ ಶತ್ರುಗಳನ್ನು ಕೊಂದಿದೆ, ಗಂಡಸರನ್ನ ಕೊಂದಿದೆ, ಹೆಂಗಸರನ್ನ ಕೊಂದಿದೆ. ಅದು ವಂಚನೆ ಮಾಡಿದ ತನ್ನದೇ ನೌಕರರನ್ನ ಕೊಂದಿದೆ. ಅಷ್ಟು ನಿಷ್ಠಳಾಗಿದ್ದ ಎಲ್ನೋರಾಳನ್ನ ಕಾರ್ಲೋಸ್ ಮಾಥೂರ್ ನಿರ್ದಯವಾಗಿ ಕೊಲ್ಲಿಸಿದ್ದಾನೆ. ಆದರೆ ಮಗು, ತೀರಾ 3 ವರ್ಷದ, ಸರಿಯಾಗಿ ಮಾತೂ ಬಾರದ ಅಷ್ಟು ಮುದ್ದಾದ ಮಗು ಹಿಮವಂತನನ್ನ ಕೊಲ್ಲುತ್ತಾನ ಮಾಥೂರ್. ಕೇವಲ ನನ್ನನ್ನು ಹೆದರಿಸಲಿಕ್ಕೆ, ನನ್ನ ಬಾಯಿ ಮುಚ್ಚಿಸಲಿಕ್ಕೆ, ಟು ಸೈಲೆನ್ಸ್ ಮೀ. ಅದಕ್ಕಾಗಿ ಈ ಮಟ್ಟಕ್ಕೆ ಇಳಿತಾನ. ನನ್ನ ಹೃದಯದಲ್ಲಿ ಅಗ್ನಿಗುಂಡವೊಂದು ಬಾಯಿ ತೆರೆದಿತ್ತು. ಆದರೆ ದುಬೈನಲ್ಲಿ ಕೊಲೆ ಸಾಧ್ಯವಿಲ್ಲ, ಅದು ಸುಲಭವೂ ಅಲ್ಲ. ಶವ ಕೈಗೆ ಸಿಕ್ಕು ಪೊಲೀಸರು ಹುಡುಕಲು ಆರಂಭಿಸುವುದಕ್ಕೆ ಮುಂಚೆಯೇ ಹಂತಕರು ವಿಮಾನ ಹತ್ತಿ ದೇಶ ಬಿಡಬೇಕು. ಇಲ್ಲದೆ ಹೋದರೆ 1000 ವೋಲ್ಟಿನ ಎಲೆಕ್ಟ್ರಿಕ್ ಚೇರು ಖಂಡಿತ. ತೀರಾ ಹಿಮವಂತನನ್ನ ಕೊಂದಿರಲಾರರು, ಆದರೆ ಕಿಡ್ನ್ಯಾಪ್ ಮಾಡಿರುವ ಸಾಧ್ಯತೆ ಇದೆ. ಅವರು ಗೊತ್ತು, ಹಿಮವಂತನನ್ನ ಹೊತ್ತೊಯ್ದರೆ ನಾನು ಶರಣಾಗತನಾಗುತ್ತೇನೆ. ಅವರಿಗೆ ಬೇರೆ ದಾರಿ ಇಲ್ಲ. ಅವನ ಅಪಹರಣಕ್ಕಾಗಿ ಪ್ರತಿಯೊಂದನ್ನೂ ಪ್ಲಾನ್ ಮಾಡಿದ್ದಾರೆ. ಮಲಯಾಳಿ ಹೆಂಗಸು ಅನಾಲಿಸಿಸ್ ವಿಂಗ್ನ ಏಜೆಂಟ್. ಅವಳು ತಂದಿದ್ದ ಕಾರಿಗೆ ಶೂಟಿಂಗ್ ಸೆಂಟರ್ನ ಪ್ಲೇಟ್ ತಗುಲಿಸಲಾಗಿದೆ. ಅವಳ ಐಡೆಂಟಿಟಿ ಕಾರ್ಡನ್ನು ಮತ್ತೊಬ್ಬ ಏಜೆಂಟ್ ಸಿದ್ಧಪಡಿಸಿಕೊಟ್ಟಿದ್ದಾನೆ. ಆದರೆ ಹಿಮವಂತನ ಪಾಸ್ಪೋರ್ಟ್, ಅದನ್ನು ಅನಾಲಿಸಿಸ್ ವಿಂಗ್ ಸೃಷ್ಟಿಸಬಲ್ಲದು. ಅವನು ತನ್ನ ಮಗ ಅಂತ ವಿವರಣೆ ನೀಡಿ ಮಲಯಾಳಿ ಹೆಂಗಸು ಸರಾಗವಾಗಿ ಏರ್ಪೋರ್ಟ್ ಹೊಕ್ಕು ಹಿಮವಂತನನ್ನ ಭಾರತಕ್ಕೆ ಒಯ್ದಿರಬಹುದು. ಈಗಾಗಲೇ ಒಯ್ದಿದ್ದಾಳ? ರವೀಂದ್ರಣ್ಣ, ಸದ್ಯಕ್ಕೆ ಇನ್ನು 3.5 ಗಂಟೆಗಳ ತನಕ ಭಾರತಕ್ಕೆ ಯಾವುದೇ ಫ್ಲೈಟ್ ಇಲ್ಲ. ಏರ್ಪೋರ್ಟ್ನಲ್ಲಿ ನನ್ನ ಜನ ಇದ್ದಾರೆ. ಯಾವ ದೇಶದ ಯಾವ ವಿಮಾನಕ್ಕೆ ಒಂದು ಮಗು ಹತ್ತಿದರೂ ಅದನ್ನು ತಡೆಯೋ ತಾಕತ್ತು ನನಗಿದೆ. ಬಿಲೀವ್ ಮೀ, ಮಗುವನ್ನು ನೋಡಿದ ತಕ್ಷಣ ಅದು ಇಂಡಿಯನ್ ಅಂತ ಗೊತ್ತಾಗುತ್ತೆ. ಆದರೆ ಒಂದು ವಿವರ ಹೇಳಿ, ನೋಡಿದ ಕೂಡಲೇ ಅವನು ಹಿಮವಂತ ಅಂತ ಗುರುತು ಹಿಡಿಯಬಲ್ಲ ಯಾವುದಾದರೂ ಲಕ್ಷಣ ಇದೆಯಾ? ಮಚ್ಚೆ, ಗಾಯ? ಕೇಳಿದ್ದ ಉತ್ತಪ್ಪರೈ. ತಕ್ಷಣ ನೆನಪಾದದ್ದು ಅವನ ಕೆನ್ನೆಯ ಕೆಳಗಿನ ಹುಟ್ಟು ಮಚ್ಚೆ. ಅದೇ ತೆರನಾದ ಮಚ್ಚೆ ಲ್ಯಾವಿಗೆ ಇದೆ. ಡೂ ಸಮಥಿಂಗ್, ನಾನು ಏರ್ಪೋರ್ಟಿಗೆ ಬರ್ತಾ ಇದ್ದೀನಿ ಅಂದವನೇ ಕಿಸೆಗೆ ರಿವಾಲ್ವರ್ ತುಂಬಿಕೊಂಡು ಹೊರಟೇ ಬಿಟ್ಟೆ. ನಿರಂತರವಾಗಿ ನಾನು ಲ್ಯಾವಿಯೊಂದಿಗೆ ಮಾತಾಡುತ್ತಲೇ ಇದ್ದೆ, ಸಮಾಧಾನ ಹೇಳುತ್ತಿದ್ದೆ. ಆದರೆ ಸಮಾಧಾನ ನನಗೆ ಇರಲಿಲ್ಲ. ಅನಾಲಿಸಿಸ್ ವಿಂಗ್ ಎಷ್ಟು ಬಲಿಷ್ಠ ಅಂತ ನನಗೆ ಗೊತ್ತು, ಆದರೆ ನಾನು ಇದೆಷ್ಟು ಬಲಹೀನ. ಲ್ಯಾವಿ ಮಾತ್ರ ಕಾರಿನಲ್ಲಿ ಹುಚ್ಚಳಂತೆ ದುಬೈನ ಬೀದಿಗಳಲ್ಲಿ ತಿರುಗುತ್ತಿದ್ದಳು. ತಾಯಿಯ ಪ್ರೀತಿ ಎಂತಹದ್ದು ಎಂಬುದು ಅವತ್ತು ನನಗೆ ಗೊತ್ತಾದದ್ದೇ ಅವಳ ವರ್ತನೆಯಿಂದಾಗಿ. ಏರ್ಪೋರ್ಟಿಗೆ ನಾನು ತಲುಪುವುದರ ಒಳಗಾಗಿ ಉತ್ತಪ್ಪರೈ ನನಗಾಗಿ ಕಾಯುತ್ತಾ ನಿಂತಿದ್ದ. ಒಂದಾದ ಮೇಲೆಂದು ಸಿಗರೇಟ್ ಸೇದುತ್ತಿದ್ದ ಅವನನ್ನು ನೋಡಿದಾಗಲೇ ಗೊತ್ತಾಗಿತ್ತು, ಈ ಮನುಷ್ಯ ಎಷ್ಟು ಟೆನ್ಸ್ ಆಗಿದ್ದಾನೆ ಮತ್ತು ನನ್ನನ್ನು ಎಷ್ಟು ಪ್ರೀತಿಸುತ್ತಾನೆ. ರವೀಂದ್ರಣ್ಣ, ಮಗುನ ಶಾಲೆಯಿಂದ ಆ ಮಲಯಾಳದ ಹೆಂಗಸು ಒಯ್ದದ್ದು 2 ಗಂಟೆ 40 ನಿಮಿಷಕ್ಕೆ. ಅವಾಗ್ನಿಂದ ಭಾರತಕ್ಕೆ ಯಾವುದೇ ವಿಮಾನ ಹೊರಟಿಲ್ಲ. ಹೋಗಿರುವ 3 ಬೇರೆ ಬೇರೆ ದೇಶಗಳ ವಿಮಾನಗಳಲ್ಲಿ 7 ಮಕ್ಕಳು ಹೋಗಿದ್ದಾರೆ. ಆದರೆ 7 ಮಕ್ಕಳ ಪೈಕಿ ಇಂಡಿಯನ್ ಆರಿಜಿನ್ನಿನ ಒಂದು ಮಗುವೂ ಹೋಗಿಲ್ಲ.
ದುಬೈನಲ್ಲಿ ಮಗುವನ್ನ ಕಿಡ್ನ್ಯಾಪ್ ಮಾಡಿ ಇಟ್ಟುಕೊಳ್ಳಲು ಸಾಧ್ಯವೇ ಇಲ್ಲ. ಸ್ವಲ್ಪ ಸಮಾಧಾನದಿಂದ ಇರು ರವೀಂದ್ರಣ್ಣ, ಮಗು ಸಿಕ್ಕೇ ಸಿಗತ್ತೆ ಅಂದಿದ್ದ ಉತ್ತಪ್ಪರೈನ ಪ್ಯಾಕೆಟಿನಿಂದ ಒಂದು ಸಿಗರೇಟು ಹೊರತೆಗೆದು ಶ್ವಾಸಕೋಶದ ತುಂಬ ಹೊಗೆ ತುಂಬಿಕೊಳ್ಳುವವನಂತೆ ಜುರಿಕೆ ಎಳೆದಿದ್ದೆ. ಅಷ್ಟು ಹೊತ್ತಿಗೆ ಉತ್ತಪ್ಪರೈನ ಹೆಂಡತಿ ಮತ್ತು ಲಾವಿ ಇಬ್ಬರೂ ಏರ್ಪೋರ್ಟಿನ ಅಂಗಳಕ್ಕೆ ಬಂದಿಳಿದಿದ್ದರು. ಯಾರ ಮುಖದಲ್ಲೂ ಹನಿ ರಕ್ತವಿರಲಿಲ್ಲ. ಹಿಮನಿಗೆ ಏನಾದರೂ ಆದರೆ? ಆಗ ಬಂತು ಫೋನು. ಬಾಬಿ, ಎಲ್ಲಿದ್ದೀರಿ? ನಿಲೋಫರ್ ತನ್ನ ಗೆಳತಿಯೊಂದಿಗೆ ಮನೆಗೆ ಬಂದ್ಲಂತೆ. ಅವಳು ಬರೋ ಹೊತ್ತಿಗೆ ಹಿಮವಂತ ಬಂಗಲೆಯ ಅಂಗಳದಲ್ಲಿ ಬೆಂಚಿನ ಮೇಲೆ ಮಲಗಿ ನಿದ್ದೆ ಹೋಗಿದ್ನಂತೆ. ನಿಲೋಫರ್ ಎಬ್ಬಿಸಿ ಅವನಿಗೆ ಊಟ ಮಾಡಿಸಿದ್ದಾಳೆ. ಒಂದ್ಸಲ ಮಾತ್ರ ಅಮ್ಮ ಬೇಕು ಅಂತ ಅತ್ತನಂತೆ. ಈಗ ಆಡ್ತಾ ಇದ್ದಾನೆ. ನಾನು ಆಫೀಸಿಂದ ಈಗಷ್ಟೇ ಬಂದೆ. ನೀವೆಲ್ಲ ಎಲ್ಲಿದ್ದೀರಿ? ಕೇಳಿದ್ದಳು ಹಸೀನಾ ಅಲಿ. ಫೋನು ಲ್ಯಾವಿಗೆ ಬಂದಿತ್ತು. ಅವಳ ಕಣ್ಣಲ್ಲಿ ನೀರು ಧಾರಾಕಾರ. ತನ್ನ ಕಂದ ಬದುಕಿದ್ದಾನೆ, ಮನೆಯಲ್ಲೇ ಇದ್ದಾನೆ, ಆಟವಾಡಿಕೊಂಡಿದ್ದಾನೆ. ಅವಳು ಸುರೇಖಾಳನ್ನ ತಬ್ಬಿಕೊಂಡು ಬಿಕ್ಕತೊಡಗಿದಳು. ಅದು ಆನಂದವ, ಸಂಕಟ ಪರಿಹಾರವಾದ ಸಂತಸವ? ನಾವು 4 ಜನ ನೇರವಾಗಿ ಮನೆಗೆ ಹೋದೆವು. ಹಿಮವಂತ ತನ್ನ 3 ಗಾಲಿಯ ಸೈಕಲ್ ತುಳಿಯುತ್ತಿದ್ದ. ಲ್ಯಾವಿ ಅವನನ್ನ ತಬ್ಬಿಕೊಂಡು ತನ್ನ ಜನ್ಮದಲ್ಲೇ ಹಾಗೆ ಅತ್ತಿರಲಿಕ್ಕಿಲ್ಲ, ಅಷ್ಟು ಅತ್ತಿದ್ದಳು. ಸುರೇಖಾಳ ಕಣ್ಣಲ್ಲಿ ಧಾರಾಕಾರ ನೀರು. ನಾನು ಮತ್ತು ಉತ್ತಪ್ಪರೈ ಹೊರಮನೆಯ ಸೋಫಾದಲ್ಲಿ ಕುಳಿತು ಬ್ಲೂ ಲೇಬಲ್ ವಿಸ್ಕಿಯ 2 ಶಾಟ್ ಫಿಕ್ಸ್ ಮಾಡಿಕೊಂಡಿದ್ದೆವು. ಉತ್ತಪ್ಪ, ನಿನಗೇನೆಲ್ಲ ಗೊತ್ತೋ ಅಷ್ಟೆಲ್ಲ ನನಗೂ ಗೊತ್ತಿದೆ. ಭಾರತದ ಕಾನೂನಿನ ದೃಷ್ಟಿಯಲ್ಲಿ ನೀನು ಕೊಲೆಗಡಕ, ಗ್ಯಾಂಗ್ಸ್ಟರ್ ಮತ್ತು ಡಾನ್. ಆದರೆ ನನ್ನ ಪಾಲಿಗೆ ತಮ್ಮ, ನನ್ನ ಸ್ವಂತ ತಂಗಿಯಂತಹ ಹುಡುಗಿಯ ಗಂಡ. ನೀನೊಬ್ಬನೇ ಅಲ್ಲ. ದುಬೈ ಎಂಬ ಈ ಪಾತಕಿಗಳ ಸ್ವರ್ಗದಲ್ಲಿ ಬದುಕುತ್ತಿರುವ ಅನೇಕ ಪಾತಕಿಗಳಿಗೆ ರಕ್ಷಣೆ ನೀಡುತ್ತಿರೋದೇ ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್. ಅವರಿಗೆ ದಾವೂದ್ ಇಬ್ರಾಹಿಂನ ವಿರುದ್ಧ ಅವನಿಗೆ ಸರಿಸಾಟಿಯಾಗಿ ಬೆಳೆಯಬಲ್ಲ ಒಬ್ಬ ಹಿಂದೂ ಬೇಕು, ಪಕ್ಕಾ ಇಂಡಿಯನ್ ಡಾನ್. ಅದೆಲ್ಲ ಸರಿಯಾ ತಪ್ಪಾ ನನಗೆ ಬೇಕಾಗಿಲ್ಲ. ಛೋಟಾ ರಾಜನ್ನಂತಹ ಪಾತಕಿಯನ್ನ ಇವತ್ತಿಗೂ ಬೆನ್ನಿಗೆ ಕಟ್ಟಿಕೊಂಡಿರುವುದು ಅನಾಲಿಸಿಸ್ ವಿಂಗ್. ಆದರೆ ಉತ್ತಪ್ಪ, ನನಗೆ ನಿನ್ನಿಂದ ಒಂದು ಉಪಕಾರವಾಗಬೇಕು. ಈಗಾಗಲೇ ತುಂಬ ಉಪಕಾರ ಮಾಡಿದ್ಯಾ. ಇದರ ಪ್ರತಿ ಅಕ್ಷರದ ಪ್ರತ್ಯುಪಕಾರ ನಾನು ಮಾಡ್ತೀನಿ. ಕರ್ನಲ್ ರವೀಂದ್ರ ಪುಣಚ ಅನ್ನುವ ಹೊತ್ತಿಗೆ ತುಂಬ ಭಾವುಕನಾಗಿದ್ದೆ. ಉಳಿದದ್ದೇನೇ ಆಗಿರಲಿ, ಉತ್ತಪ್ಪರೈ ಪಾತಕಿಯೋ ಹಂತಕನೋ ಮತ್ತೇನೋ, ಆದರೆ ದುಬೈನಲ್ಲಿ ನಾನಿದ್ದ ಪ್ರತಿ ನಿಮಿಷ ಪ್ರತಿ ಕ್ಷಣ ಅವನು ನನ್ನ ಗೆಳೆಯನಾಗಿದ್ದ, ನನ್ನ ತಮ್ಮನಾಗಿದ್ದ. ಅವನಿಗೆ ಅವತ್ತು ರಾತ್ರಿ ನನಗೆ ಖಚಿತವಾಗಿ ಏನು ಬೇಕು ಎಂಬುದನ್ನು ಹೇಳಿದ್ದೆ. ಉತ್ತಪ್ಪರೈ ಮರು ಮಾತು ಆಡಿರಲಿಲ್ಲ. ನನಗೆ ಲ್ಯಾವಿಯ ದುಃಖ, ಸುರೇಖಾಳ ಆತಂಕ, ಉತ್ತಪ್ಪರೈನ ಕಾಳಜಿ ಮತ್ತು ಹಸೀನಾ ಅಲಿಯ ನಿಷ್ಠೆ ಎಲ್ಲವೂ ಅರ್ಥವಾಗಿದ್ದವು. ಅವೆಲ್ಲಕ್ಕಿಂತ ಹೆಚ್ಚು ಅರ್ಥವಾದದ್ದು ಕಾರ್ಲೋಸ್ ಮಾಥೂರ್ ನೀಡಿದ ಸಂದೇಶ. ಅನಾಲಿಸಿಸ್ ವಿಂಗ್ ನಿನ್ನನ್ನು ಇನ್ನೂ ಮರೆತಿಲ್ಲ, ಇನ್ನೂ ಕ್ಷಮಿಸಿಲ್ಲ. ಶರಣಾಗತನಾಗು. ದುಬೈನಂತಹ ಕಬ್ಬಿಣದ ಕಟಾಂಜನದಂತಹ ದೇಶದಲ್ಲೂ ನಿನ್ನ ಮಗುವನ್ನ ನಾನು ಕಿಡ್ನ್ಯಾಪ್ ಮಾಡಿಸಬಲ್ಲೆ. ಉಳಿದಂತೆ ನಾನು ಏನು ಮಾಡಬಲ್ಲೆ ಎಂಬುದು ನಿನಗೆ ಗೊತ್ತಿದೆ. ದುಬೈನಲ್ಲಿ ಎಲೆಕ್ಟ್ರಿಕ್ ಚೇರ್ನ ಮೇಲೆ ಕೂರಲಿಕ್ಕೂ ನನ್ನ ಜನರಿದ್ದಾರೆ ಸ್ಯಾಮ್. ಇಷ್ಟು ವಿಷಯ ನಿನಗೆ ಗೊತ್ತಿರಲಿ. ಕಾರ್ಲೋಸ್ ಮಾಥೂರ್ನ ಸಂದೇಶ ಸ್ಪಷ್ಟವಿತ್ತು. ಹಿಮವಂತನಿಗೆ ತಾನು ಅಪಹೃತನಾಗಿದ್ದೇನೆ ಎಂಬುದು ಗೊತ್ತು ಕೂಡ ಆಗಿರಲಿಲ್ಲ. ಅಷ್ಟು ಚಿಕ್ಕ ಮಗು ಅದು. ಅವನನ್ನು ಹೊತ್ತೊಯ್ದು ಕಾರಿನಲ್ಲಿ ಕೂರಿಸಿದ ಕೂಡಲೇ ಡ್ರಗ್ ಮಾಡಿದರ? ಆ ಸಾಧ್ಯತೆಯೂ ಇದೆ. ನಿದ್ರೆ ಮಾಡಿದ ಮಗುವನ್ನ ತಂದು ಬಂಗಲೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಇದರ ಒಟ್ಟಾರೆ ಅರ್ಥ ಇಷ್ಟೆ: ನೀನು ಶರಣಾಗು, ಭಾರತಕ್ಕೆ ಬಾ, ಶಾಶ್ವತವಾಗಿ ಆ 4 ಹತ್ಯೆಗಳ ರಹಸ್ಯ ಮುಗಿದು ಹೋಗಲಿ. ನೋ ವೇ, ನಾನು ಸುಮ್ಮನಿರಲ್ಲ. ಐ ವಿಲ್ ಕಾಲ್ ಇಂಟರ್ನ್ಯಾಷನಲ್ ಪ್ರೆಸ್. ನೀನು ಬರೋದೇ ಬೇಡ. ಅನಾಲಿಸಿಸ್ ವಿಂಗಿನ ದುಷ್ಟತನ ಏನು ಅಂತ ಜಗತ್ತಿಗೆ ನಾನು ವಿವರಿಸ್ತೀನಿ. ಅದು ನನ್ನ ಮಗು. ಅನಾಲಿಸಿಸ್ ವಿಂಗಿನ ನೀತಿ ನಿಯಮ ನಿಬಂಧನೆಗಳು ನಿನಗೆ ಸಂಬಂಧಪಟ್ಟಂಥವು ವಿ. ಹಿಮ ಕೇವಲ ನನಗೆ ಸಂಬಂಧಪಟ್ಟ ಕೂಸು.
ಅವನಿಗೇನಾದರೂ ಆದದ್ದೇ ಆದರೆ ಭೂಮಿ ಆಕಾಶ ಒಂದು ಮಾಡಿಬಿಡ್ತೀನಿ ಅಂದಿದ್ದಳು ಲಾವಿ. ನಾನು ಉತ್ತರಿಸಿರಲಿಲ್ಲ. ನನಗೆ ನಿರೀಕ್ಷೆ ಇದ್ದಿದ್ದು ಕೇವಲ ಒಬ್ಬ ವ್ಯಕ್ತಿಯಿಂದ, ಅದು ಉತ್ತಪ್ಪ ರೈ. ರವೀಂದ್ರಣ್ಣ, ಇಡೀ ದುಬೈನಲ್ಲಿ 9 ಜನ ಅನಾಲಿಸಿಸ್ ವಿಂಗಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅಪಾರ್ಟ್ಮೆಂಟ್ಗಳಿದ್ದಾವೆ, ಕೆಲವರಿಗೆ ಬಂಗಲೆ. ಅವರ ಪರವಾಗಿ ಕೆಲಸ ಮಾಡುತ್ತಿರುವ ಮಾಹಿತಿದಾರರು 13 ಜನ ಇದ್ದಾರೆ. ಅವರಲ್ಲಿ 2 ಮಲಯಾಳಿ ಹೆಂಗಸರು. ಆದರೆ ಇಡೀ ಅನಾಲಿಸಿಸ್ ವಿಂಗಿನ ದುಬೈ ವ್ಯವಹಾರ ನಿಭಾಯಿಸುತ್ತಿರುವವನು ದೀಪಕ್ ಶರ್ಮಾ. ಅವನನ್ನು ಕೆಲವರು ಜಾನ್ ಅಂತಾರೆ, ಹೆಚ್ಚಿನವರಿಗೆ ಮಥಾಯ್ಸ್ ಅಂತಲೇ ಪರಿಚಯ. ಉತ್ತಪ್ಪ ರೈ ಕರಾರುವಕ್ಕು ಮಾಹಿತಿ ನೀಡಿದ್ದ. ಹಾಗೆ ನೋಡಿದರೆ ಅವನು ಶತಾಯಗತಾಯ ನಿಷ್ಠನಾಗಿರಬೇಕಾಗಿದ್ದುದು ಅನಾಲಿಸಿಸ್ ವಿಂಗಿಗೆ. ಏನೇ ಪ್ರಯತ್ನ ಮಾಡಿದರೂ ಅವನನ್ನು ಬಂಧಿಸಿ ಭಾರತಕ್ಕೆ ಡಿಪೋರ್ಟ್ ಮಾಡೋದನ್ನು ತಡೆದದ್ದೇ ಅನಾಲಿಸಿಸ್ ವಿಂಗ್. ದಾವೂದ್ ಇಬ್ರಾಹಿಂನ ಸ್ವಂತ ತಮ್ಮ ಮುಷ್ಟಕಿಮ್ ದುಬೈನಲ್ಲಿದ್ದ. ಛೋಟಾ ಶಕೀಲ್ ಪದೇ ಪದೇ ಬಂದು ಹೋಗುತ್ತಿದ್ದ. ಇಕ್ಬಾಲ್ ಮಿರ್ಚಿ ಉತ್ತಪ್ಪ ರೈ ಕೊಡುತ್ತಿದ್ದ ಪಾರ್ಟಿಗಳಲ್ಲಿ ಯಾವತ್ತಿಗೂ ಭಾಗಿ. ಎಲ್ಲರಿಗಿಂತ ಮುಖ್ಯವಾಗಿ ದಾವೂದ್ ಇಬ್ರಾಹಿಂನ ಬಲಗೈ ಬಂಟ ಶರದ್ ಶೆಟ್ಟಿ ಉತ್ತಪ್ಪ ರೈನನ್ನ ಮೊಟ್ಟ ಮೊದಲ ಬಾರಿಗೆ ಬರಮಾಡಿಕೊಂಡವನು. ಅಸಲಿಗೆ ಉತ್ತಪ್ಪ ರೈ ಅನಾಲಿಸಿಸ್ ವಿಂಗಿಗೆ ಮುಂಬಯಿಯ ಮುಸ್ಲಿಂ ಮಾಫಿಯಾ ಬಗ್ಗೆ ಮಾಹಿತಿ ಕೊಡುತ್ತಿದ್ದನ? ಅವರ ಕೆಲಸ ಮಾಡಿಕೊಡುತ್ತಿದ್ದನ? ಗೊತ್ತಿಲ್ಲ. ಆದರೆ ಅವನು ಅನಾಲಿಸಿಸ್ ವಿಂಗಿನ ಗೆಳೆಯನಂತೂ ಆಗಿದ್ದ. ಅಂಥವನು ಈಗ ನನಗೆ ನೆರವಾಗಲಿದ್ದಾನ? ಅದು ಸಾಧ್ಯವಾಗುವ ಮಾತಾ? ಯಾವ ರಿಸ್ಕಿಗೆ ತನ್ನನ್ನು ತಾನು ಒಡ್ಡಿಕೊಳ್ಳುತ್ತಿದ್ದಾನೆ ಉತ್ತಪ್ಪ ರೈ? ನೋಡಿ ರವೀಂದ್ರಣ್ಣ, ನಾವು ಬಂಟರು. ಕದನ ನಮ್ಮ ರಕ್ತದಲ್ಲೇ ಇದೆ. ಅನಾಲಿಸಿಸ್ ವಿಂಗ್ಲನ್ನು ಎದುರಾಕೊಂಡ್ರೆ ಎಷ್ಟು ಕಷ್ಟ ಅಂತ ನನಗೂ ಗೊತ್ತು. ಹೀಗಾಗಿ ನಾನಾಗಲಿ ನನ್ನ ಹುಡುಗರಾಗಲಿ ನೇರವಾಗಿ ನಿಮ್ಮೊಂದಿಗೆ ಫೀಲ್ಡಿನಲ್ಲಿ ಕೆಲಸ ಮಾಡೋದಿಲ್ಲ. ಆದರೆ ನೀವು ಯಾವುದೇ ಕೆಲಸ ಮಾಡಿ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ಇಂಡೈರೆಕ್ಟ್ಲಿ ಅಂದಿದ್ದ. ನನಗೆ ಅಷ್ಟು ಸಾಕಿತ್ತು. ಈಗ ಲಾವಿ ಕೇವಲ ಹಿಮಾ ಮತ್ತು ನೀಲೋಫ್ರಳನ್ನು ಶಾಲೆಗೆ ಬಿಟ್ಟು ಬರುತ್ತಿರಲಿಲ್ಲ. ಮಕ್ಕಳು ಶಾಲೆಯೊಳಕ್ಕೆ ಹೋದ ಕ್ಷಣದಿಂದ ಅವರು ಈಚೆಗೆ ಬಂದು ಕಾರು ಹತ್ತುವ ತನಕ ಅಲ್ಲೇ ಗೇಟಿಗೆ ನಿಂತು ಬಿಡುತ್ತಿದ್ದಳು. ಹಾಕ್ ಮಕ್ಕಳ ಪಾಲಿಗೆ ಅವಳು ನಿರಂತರವಾಗಿ ಕಾವಲಿಗೆ ನಿಂತ ಗರುಡಗಣ್ಣಿನ ತಾಯಿ. ಹಸೀನಾ ಅಲಿಯದ್ದು ಸಮಸ್ಯೆ ಇರಲಿಲ್ಲ. ಶೂಟಿಂಗ್ ಸೆಂಟರ್ಗೆ ಹೋಗುವ ಹಾದಿಯಲ್ಲಿ ಅವಳನ್ನು ಇಳಿಸಿ ಹೋಗುತ್ತಿದ್ದೆ. ವಾಪಸ್ ಬರಲಿಕ್ಕೆ ಕರುಣಾಕರ್ ಆಳ್ವರು ಕಾರು ಕಳಿಸುತ್ತಿದ್ದರು. ಆದರೆ ಹಿಮನ ಕಿಡ್ನ್ಯಾಪ್ ಘಟನೆಯ ನಂತರ ನಾನು ಕೆಲಸ ಮಾಡತೊಡಗಿದೆ, ಒಂದೇ ವೇಗದೊಂದಿಗೆ. ಅಕಸ್ಮಾತ್ ದುಬೈಗೆ ಬಂದ ಸಂದರ್ಭದಲ್ಲಿ ಕರುಣಾಕರ್ ಆಳ್ವರು, ಉತ್ತಪ್ಪ, ಸುರೇಖಾ, ಶೂಟಿಂಗ್ ಕ್ಲಬ್ಬಿನ ನೌಕರಿ ಇವೆಲ್ಲ ಸಿಕ್ಕದೇ ಹೋಗಿದ್ದರೆ ನಾನು ಏನಾಗಿ ಬಿಡುತ್ತಿದ್ದೆ? ನನಗೆ ಅಪ್ಪನ ಸಿದ್ದಾಪುರದ ತೋಟದ ಮನೆಯ ಎದುರಿಗಿನ ಕಿತ್ತಳೆ ಗ್ಲಾಸು, ಅದರ ಮೇಲೆ ಮುಕುರಿ ಕುಳಿತಿರುತ್ತಿದ್ದ ನೊಣಗಳು ಇದ್ದಕ್ಕಿದ್ದಂತೆ ನೆನಪಾದವು. ಹಸೀನಾ ಅಲಿಯ ಹಣವೊಂದು ಇಲ್ಲದೆ ಹೋಗಿದ್ದರೆ ಕಾರ್ಲೋಸ್ ಮಾಥುರ್ನಿಗೆ ಶರಣಾಗಿ ಬಿಡುತ್ತಿದ್ದನ? ಅವನ ಒಂದು ಇಶಾರೆ, ಒಂದು ಕರೆ, ಮಥಾಯ್ಸ್ನ ಕೈಲಿ ಹೇಳಿ ಕಳಿಸಿದ ಒಂದು ಮಾತು ಅಷ್ಟು ಸಾಕಿತ್ತು. ಭಾರತಕ್ಕೆ ವಾಪಸ್ಸು ಹೋಗಿ ಅನಾಲಿಸಿಸ್ ವಿಂಗಿಗೆ ಶರಣಾಗಿ ಬಿಡುತ್ತಿದ್ದೆ. ಆಮೇಲೇನಿದೆ? ಅವರು 30 ತಿಂಗಳ ಬಾಕಿ ಸಂಬಳ ಕೊಡುತ್ತಿದ್ದರು. ಮತ್ತೊಂದು ಕಾಂಟ್ರಾಕ್ಟು, ಇನ್ನೊಂದು ಅಸೈನ್ಮೆಂಟು. ಇಟಲಿಯಲ್ಲಿ ಮಾಡಿದ 4 ಹತ್ಯೆಗಳ ರಹಸ್ಯ ಶಾಶ್ವತವಾಗಿ ನನ್ನೊಂದಿಗೆ ಮಣ್ಣಿಗಿಳಿದು ಕರಗಿ ಹೋಗುವ ತನಕ ಅವರ ಕಬ್ಬಿಣದ ಕಬಂದ ಬಾಹುಗಳಲ್ಲಿ ನಾನು ಬದುಕಬೇಕಾಗಿರುತ್ತಿತ್ತು. ಅಥವಾ ಅವರ ಲಕೋಟೆ ಬರುವ ತನಕ, ಅವರದ್ದೊಂದು ಟೆಲಿಫೋನ್ ಕರೆ ಬರುವ ತನಕ ಕಾಯುತ್ತಾ ಪಾಲಿ ಬೆಟ್ಟದಲ್ಲಿ ಕೂರಬೇಕಾಗುತ್ತಿತ್ತು. ಆಯಿತು, ಯುದ್ಧಕ್ಕೆಂದೇ ಬೆಳೆಸಿದ, ಯುದ್ಧಕ್ಕೆಂದೇ ಪಳಗಿಸಿದ ಎಂತಹ ಕಾರ್ಕೋಟಕ ವಿಷವನ್ನು ಗಂಟಲಲ್ಲಿ ಇಟ್ಟುಕೊಂಡು ಬದುಕೋದಕ್ಕಾಗಿ ತರಬೇತಿ ಪಡೆದ ನೀಲಕಂಠ ನಾನು. ಆರ್ಮಿಯಲ್ಲಿದ್ದಾಗ ಅದೆಂತಹ ಶಿಸ್ತು! 7 7, ಕೂಡೆಂದರೆ ಕೂಡು, ಲೆಫ್ಟ್ ರೈಟ್, ಅಬೌಟ್ ಟರ್ನ್, ಮಾರ್ಚ್, ಫೈರ್. ಅವನನ್ನು ಕೊಲ್ತೀಯಾ? ಕೊಲ್ಲು, ಇಲ್ಲದಿದ್ದರೆ ಅವನು ಕೊಲ್ಲುತ್ತಾನೆ. ನೀನು ಸಾಯಲಿಕ್ಕೆ ಸಿದ್ಧನಾಗು. ತಿರುಗಿ ಬೀಳುವ, ಎದಿರಾಡುವ, ಪ್ರಶ್ನಿಸುವ ಪ್ರಮೇಯವೇ ಇಲ್ಲ. ಜಸ್ಟ್ ಒಬೆ. ಹಾಗೆಯೇ ಬೆಳೆದವನು ನಾನು. ಆದರೆ ಕಾರ್ಲೋಸ್ ನನ್ನ ಕೈಯಲ್ಲಿ ಮಾಡಬಾರದ್ದನ್ನು ಮಾಡಿಸಿದ. ದೇಶಕ್ಕಾಗಿ ಮಾಡಿದ್ದಿದ್ದರೆ 4 ಇಟಾಲಿಯನ್ನರ ಕೊಲೆಗಳು ನನ್ನನ್ನು ಅಪರಾಧಿ ಪ್ರಜ್ಞೆಗೆ ಈಡು ಮಾಡುತ್ತಿರಲಿಲ್ಲ.
ಆದರೆ ಯಾರದ್ದೋ ರಹಸ್ಯವನ್ನ, ಯಾರದ್ದೋ ವಂಚನೆಯನ್ನ, ಯಾವುದೋ ಹಗರಣವನ್ನ ಮುಚ್ಚಿ ಹಾಕುವ ಒಂದೇ ಉದ್ದೇಶದಿಂದ ನನ್ನ ಕೈಯಲ್ಲಿ ಆ ಕೆಲಸ ಮಾಡಿಸಿದಳು ಮಾಯಿನೋ ಗಾಂಧಿ. ಅದೆಷ್ಟು ನಂಬಿಸಿ ದೇಶಭಕ್ತಿಯ ಮಾತುಗಳನ್ನಾಡಿ ಅದೆಂತಹ ಪ್ರೀತಿಯಿಂದ ಮಗನ ಮೈದಡುವಿ ಕಳಿಸಿದಳು ಆ ಹೆಂಗಸು. ಆಕೆ ನನಗೆ ದುರ್ಗೆಯಂತೆ ಕಂಡಿದ್ದಳು, ಅಮ್ಮನಂತೆ ಕಂಡಿದ್ದಳು, ಅಕ್ಕನಂತೆ, ಈ ದೇಶದ ಏಕೈಕ ಆಸೆಯಂತೆ, ಭವ್ಯ ಭಾರತದ ಡೆಸ್ಟಿನಿಯಂತೆ ಕಂಡಿದ್ದಳು. ಅನಾಲಿಸಿಸ್ ವಿಂಗಿನ ಟ್ರೈನಿಂಗ್ ಅದೆಷ್ಟೇ ನಿರ್ಭಾವುಕತೆ ಕಲಿಸಿರಲಿ, ಇಸ್ರೇಲಿ ಮಾಸ್ಟರ್ ಅದೆಷ್ಟೋ ಪ್ರೊಫೆಷನಲಿಸಂ ಕಲಿಸಿರಲಿ, ಕಾರ್ಲೋಸ್ ಮಾಥೂರ್ ಅದೇನೇ ಜಾಣತನ ಕಲಿಸಿರಲಿ, ಆದರೆ ನಾವು 5 ಜನ ಅದೆಂತಹ ಉತ್ಸಾಹದಿಂದ, ರೊಚ್ಚಿನಿಂದ, ನಿಜವಾದ ದೇಶಭಕ್ತಿಯೊಂದಿಗೆ ಭಾರತದ ಹೆಸರು ಅಪ್ಪಿತಪ್ಪಿ ಕೂಡ ಹೊರಬರದಂತೆ, ಎಲ್ಲಕ್ಕಿಂತ ಮಿಗಿಲಾಗಿ ಸ್ವತಃ ನಾವೇ ಸತ್ತು ಹೋಗುವ ಭೀತಿಯಲ್ಲಿದ್ದರೂ, ಭಯಂಕರ ಪ್ಯಾರನಾಯ್ಡ್ ಸ್ಥಿತಿಯಲ್ಲಿದ್ದರೂ ಅದೆಷ್ಟು ಜನ ಭಯೋತ್ಪಾದಕ ನಾಯಕರನ್ನ ಕೊಂದು ಹಾಕಿದೆವು. ರ್ಯಾಪರ್ಸ್ ವಿಲ್ನ ಮ್ಯೂಸಿಯಂನಲ್ಲಿ ಆಜಮ್ ಚೀಮಾನನ್ನ ಕಾಂಬೋಡಿಯಾದ ಪಂಚಲೋಹದ ಗಣಪತಿಯ ವಿಗ್ರಹದಿಂದ ಚಚ್ಚಿ ಕೊಲ್ಲುವಾಗ ನನ್ನಲ್ಲಿ ಇದ್ದುದು ಮಾಚಿಮಾಡ ರವೀಂದ್ರ ಪೂಣಚ್ಚ ಅಲ್ಲ, ಕೇವಲ ಒಬ್ಬ ದೇಶಭಕ್ತ ಸೇನಾಧಿಪತಿ ಇದ್ದ. ಮಾಯಿನೋ ಗಾಂಧಿ ಎಂಬ ಸಾಮ್ರಾಜ್ಞಿಯ ಆದೇಶವನ್ನ ಶಿರಸಾವಹಿಸಿ ತಲವಾರು ಹಿಡಿದು ಹೊರಟ ದಿಟ್ಟ ಸೇನಾನಿ ಇದ್ದ. ಆದರೆ ಮಾಯಿನೋ ಗಾಂಧಿ ನಮ್ಮ ಕೈಯಲ್ಲಿ ಆ 4 ಕೊಲೆಗಳನ್ನು ಈಗ ಯಾಕೆ ಮಾಡಿಸಿದ್ಲು ಇಷ್ಟು ವರ್ಷಗಳ ನಂತರ? ಅಫ್ಕೋರ್ಸ್ ನನಗೆ ಗೊತ್ತು, ರಿವೆಂಜ್ ಈಸ್ ಬೆಸ್ಟ್ ಸರ್ವ್ಡ್ ವೆನ್ ಇಟ್ ಈಸ್ ಕೋಲ್ಡ್. ಆದರೆ ಇಟ್ ವಾಸ್ ಟೂ ಕೋಲ್ಡ್ ಅಂಡ್ ಡೆಡ್. ಹಗರಣವನ್ನು ಹೊರತಂದವರೂ ಮರೆತು ಹೋಗಿದ್ದರು, ಅದಕ್ಕೆ ಕಾರಣರಾದವರೂ ಮರೆತು ಹೋಗಿದ್ದರು. ಆದರೆ ಮಾಯಿನೋ ಗಾಂಧಿ ಮರೆತಿರಲಿಲ್ಲ. ಈಗ ಮರೆಯುವ ಸ್ಥಿತಿಯಲ್ಲೂ ಆಕೆ ಇಲ್ಲ. ಕಾಂಗ್ರೆಸ್ಸು ಮೊದಲಿನಂತೆ ಭದ್ರಕೋಟೆಗಳ ಸಾಮ್ರಾಜ್ಯವಾಗಿರಲಿಲ್ಲ. ಅನೇಕ ರಾಜ್ಯಗಳಲ್ಲಿ ಪಾಳೆಗಾರರು ಹುಟ್ಟಿಕೊಂಡಿದ್ದರು. ಬೇರೆ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದಿದ್ದವು. ಸ್ವತಃ ಕಾಂಗ್ರೆಸ್ಸು ಕೇಂದ್ರದಲ್ಲಿ ಆಡಳಿತ ನಡೆಸಲಿಕ್ಕೆ ಇತರೆ ಪಕ್ಷಗಳ ನೆರವು ಪಡೆಯುವುದು ಅನಿವಾರ್ಯವಾಗಿತ್ತು. ನಿಜ, ವಿರಾಟ್ ಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದ. ಆದರೆ ತೆರೆಯ ಮರೆಯಲ್ಲಿ ಇದ್ದ ಉತ್ತರ ದಿಕ್ಕಿನ ಗದ್ದುಗೆಯ ಅಧಿದೇವತೆ ಆಕೆಯೇ, ಸ್ಟಿಫಾನೋ ಮಾಯಿನೋ. ನಿಜ, ಆಕೆ ನಮ್ಮ ದೇಶದ ಸೊಸೆ. ಆದರೆ ಈ ಜನ್ಮದಲ್ಲಿ ಭಾರತದ ಪ್ರಧಾನಿ ಆಗಲಾರಳು. ಅದು ಆಕೆಗೆ ಬೇಡ ಕೂಡ. ಆದರೆ ಅಧಿಕಾರದ ರುಚಿ ಕಂಡ ಹೆಂಗಸು ಸಫ್ದರ್ ಜಂಗ್ ರಸ್ತೆಯ ಮನೆಯಿಂದ ಬರಿಗೈಲ್ ಹೊರಬಿದ್ದಾಳ? ನೋ ವೇ. ಆಕೆಗೆ ಹೊಸದೇನನ್ನೂ ಸಂಪಾದಿಸಬೇಕಿಲ್ಲ. ಆದರೆ ಸಂಪಾದಿಸಿದ್ದನ್ನೆಲ್ಲ ಉಳಿಸಿಕೊಳ್ಳಬೇಕು. ಕೈಯಲ್ಲಿ ಇರುವುದಾವುದು ತಪ್ಪಿ ಹೋಗದಂತೆ ನೋಡಿಕೊಳ್ಳಬೇಕು. ಅದಕ್ಕಿರುವ ಒಂದೇ ದಾರಿ ಎಂದರೆ ವಿಪುಲ್ ಗಾಂಧಿ. ಈ ಬಾರಿ ವಿಪುಲ್ ಪ್ರಧಾನಿ ಆಗಬೇಕು. ಅದಕ್ಕಾಗಿ ಈಗಾಗಲೇ ಸಿದ್ಧತೆಗಳು ನಡೆದಿವೆ. ಹುಡುಗ ಪಾದರಸದಂತೆ ಓಡಾಡುತ್ತಿದ್ದಾನೆ. ಎಷ್ಟಾದರೂ ನೆಹರು ಕುಟುಂಬದ ಕೂಸು, ಇಂದಿರಾ ಗಾಂಧಿಯ ಮೊಮ್ಮಗ, ರಾಜೀವ್ ಗಾಂಧಿಯ ಮಗ. ಇಡೀ ನೆಹರು ಕುಟುಂಬ ತನ್ನ ಆಸ್ತಿ ದಾನ ಮಾಡಿದೆ. ಆಸ್ತಿಯೊಂದಿಗೆ ಅಸ್ಥಿಗಳನ್ನೂ ಕಳೆದುಕೊಂಡಿದೆ. ಇವತ್ತಿನ ತನಕ ಉಳಿದದ್ದೇನೇ ಇರಲಿ, ಮಾಯಿನೋ ಗಾಂಧಿ ಹಣದ ವಿಷಯದಲ್ಲಿ ಸಾರ್ವಜನಿಕರಿಗೆ ಗೊತ್ತಾಗುವಂತೆ ಹೆಸರು ಕೆಡಿಸಿಕೊಂಡಿಲ್ಲ. ಇನ್ನು ಬೇರೆ ಏನಾದರೂ ಅಪವಾದ ಬರಲು ಸಾಧ್ಯವಾ? ವಯಸ್ಸು 68. ಆದರೆ ಮಾಯಿನೋ ಗಾಂಧಿಗೆ ಒಂದೇ ಒಂದು ಹೆದರಿಕೆ ಇತ್ತು. ಅದು ಇಟಲಿಯದ್ದು. ಕೇವಲ ಇಟಲಿಯಷ್ಟೇ ಅಲ್ಲ, ಹೆದರಿಕೆಯ ಅಂಟು ನಿಧಾನವಾಗಿ ಕಾಲಾಂತರದಲ್ಲಿ ಇಷ್ಟೆಲ್ಲ ವರ್ಷಗಳ ನಂತರ ನಾಗರ ನಂಜಿನಂತೆ ಹರಿದು ಸ್ವಿಟ್ಜರ್ಲೆಂಡ್ ತಲುಪಿ ಅಲ್ಲಿ ಒಮ್ಮೆಲೆ ಹೆಡೆಯೆತ್ತಲಿತ್ತು, ಭಯಂಕರ ಸರ್ಪವಾಗಿ. ಅದೇ ಕಾರಣಕ್ಕೆ ಸ್ಟಿಫಾನೋ ಮಾಯಿನೋ ಇಟಲಿಯಲ್ಲಿದ್ದ 4 ಸಾಕ್ಷ್ಯಗಳನ್ನು ನಮ್ಮ ಕೈಯಿಂದಲೇ ನಾಶ ಮಾಡಿಸಿದ್ದಳು. ಅಕಸ್ಮಾತ್ ಅವರಲ್ಲಿ ಒಬ್ಬನೇ ಒಬ್ಬ ಬಾಯಿ ಬಿಟ್ಟರೂ ಚುನಾವಣೆಯ ಸಮಯದಲ್ಲಿ ವಿಪುಲ್ ಗಾಂಧಿಯ ಭವಿತವ್ಯ ನಾಶವಾಗಲಿತ್ತು. ಅದರಲ್ಲೂ ಕಾರ್ಲ್ಸ್ ರೂಹೆಯಲ್ಲಿ ನಾವು ಕೊಂದ ಇಬ್ಬರಿದ್ದರಲ್ಲ, ಅವರಿಗೆ ಸ್ಟಿಫಾನೋ ಮಾಯಿನೋ ಬಗ್ಗೆ ಭುವನ ಭಾಂಡಾರವೇ ಗೊತ್ತಿತ್ತು. ಆದರೆ ಸಮಸ್ತ ರಹಸ್ಯಗಳು ಗೊತ್ತಿದ್ದ ಒಬ್ಬ ಬದುಕಿದ್ದ, ಕರ್ನಲ್ ರವೀಂದ್ರ ಮಾಚಿಮಾಡ ಪೂಣಚ್ಚ.
ಹಿಮನ ಕಿಡ್ನ್ಯಾಪಿನ ನಂತರ ನಾನು ಏಕಾಂಗಿಯಾಗಿ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡತೊಡಗಿದೆ. ಇದು ಒಂದು ಟೀಮ್ ಇಟ್ಟುಕೊಂಡು ಕೆಲಸ ಮಾಡುವಂತಹದ್ದಲ್ಲ. ನನ್ನ ನೆರವಿಗೆ ನಂಬಿ ಇಲ್ಲ, ಮತ್ಯಾರೂ ಇಲ್ಲ. ನಾನು ಲ್ಯಾವಿಗೆ ಕೂಡ ಒಂದು ಮಾತು ಹೇಳಲಿಲ್ಲ, ಆದರೆ ನಿಧಾನವಾಗಿ ಕರಾರುವಕ್ಕಾಗಿ ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡತೊಡಗಿದೆ. ಅದರಲ್ಲಿ ಜಾಣತನವೇನೂ ಇರಲಿಲ್ಲ. ಪ್ರತಿಯೊಂದನ್ನು ನನಗೆ ಅವನೇ ಕಲಿಸಿದ್ದ. ಕಾರ್ಲೋಸ್ ಮಾಥುರ್ ಅನಾಲಿಸಿಸ್ ವಿಂಗ್ ಕಲಿಸಿತ್ತು. ಮಾಡಿದ ಯಾವುದೇ ಕೆಲಸ ಇನ್ನೊಬ್ಬರಿಗೆ ಗೊತ್ತಾಗಬಾರದು. ಒಂದೇ ಒಂದು ಎವಿಡೆನ್ಸ್ ಬಿಡಬಾರದು. ಅಸಲು ಯಾರಿಗೂ ಅನುಮಾನಗಳು ಹುಟ್ಟಬಾರದು. ಶತ್ರು ಎಚ್ಚರಗೊಳ್ಳಬಾರದು. ನಾನು ಪ್ರತಿಯೊಂದನ್ನು ಗಮನಿಸುತ್ತಿರಬೇಕು, ಆದರೆ ಯಾರ ಗಮನಕ್ಕೂ ನಾನು ಬರಬಾರದು. ಅಂದುಕೊಂಡ ಕೆಲಸ ಪೂರ್ತಿ ಮುಗಿದ ದಿನ ನಾನು ನನಗೇ ಹೇಳಿಕೊಂಡಿದ್ದೆ, ಮಗನೇ, ಇಷ್ಟು ಪರ್ಫೆಕ್ಟ್ ಆಗಿ ನೀನು ಜನ್ಮದಲ್ಲೇ ಕೆಲಸ ಮಾಡಿರಲಿಲ್ಲ. ಲ್ಯಾವಿಗೆ ನಿರ್ದಿಷ್ಟವಾಗಿ ಏನನ್ನೂ ಹೇಳದೆ ಒಂದು ಬೆಳಿಗ್ಗೆ ಎದ್ದವನೇ ಹೊರಟು ಬಿಟ್ಟೆ. ವಿಮಾನದಲ್ಲಿ ಕುಳಿತಾಗಲೂ ನನಗೆ ಆತಂಕವಿರಲಿಲ್ಲ, ಏಕೆಂದರೆ ಅನಾಲಿಸಿಸ್ ವಿಂಗಿನ ಏಜೆಂಟರು ನನ್ನನ್ನು ಅಕಸ್ಮಾತ್ ಹುಡುಕಿದರೆ ಕಂಪಾಲದಲ್ಲಿ ಹುಡುಕುತ್ತಾರೆ. ಆದರೆ ಆ ದಿನ ರವೀಂದ್ರ ಹೊರಟಿದ್ದು ಎಲ್ಲಿಗೆ? ಕೇಳೋಣ.